ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ದು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮೂರ ಜಾತ್ರೆ ರೀ. ನಮ್ಮೂರ ಜಾತ್ರೆ ನಾವು ಹೆಂಗೆ ಮಾಡ್ತೇವೆ ಅಂಥೇಳಿ ಈಗ ನೋಡೋಣ ಬರ್ರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಜಾತ್ರೆ ದಿನ ಯಾಕೆ ಚಕ್ಲಿ ಮಾಡಾಕತ್ತಾರ ಅನ್ಕೋತೀರಿ? ಹಾಗೆಲ್ಲ ಅನ್ಕೋಬೇಡ್ರಿ. ಯಾಕಪ್ಪ ಅಂತಂದ್ರೆ ಮಕ್ಕಳು ಅದಾವಲ್ರಿ, ಅಡ್ಡಾಡ್ಕೊಂತ ಚಕ್ಲಿ ತಿಂತಾರೆ. ಮತ್ತು ಜಾತ್ರೆ ದಿನ ರೊಟ್ಟಿನೂ ಏನು ಮಾಡಂಗಿಲ್ಲ, ಹಂಗಾಗಿ ಚಕ್ಲಿ ಅದು ತಿಂತಾರೆ ಅಂಥೇಳಿ ಚಕ್ಲಿನೂ ಮಾಡಿದ್ವಿ ರೀ. ಜೊತೆಗೆ ಎಡಿಗೆ ಅಂಥೇಳಿ ಮಾದ್ಲಿನೂ ಸಹಿತ ಮಾಡತ್ತಿದ್ವಿ ರೀ. ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಜಾತ್ರೆಗೆ ಮಾದ್ಲಿನ ಮಾಡ್ತಾರೆ ರೀ ನಮ್ಮ ಕಡೆ, ಹಾಗಾಗಿ ನಾವು ಮಾದ್ಲಿ ಮಾಡಿದ್ರಾತ ಅಂಥೇಳಿ ಮಾಡತ್ತಿದ್ವಿ ರೀ. ನೀವು ಜಾತ್ರೆಗೆ ಏನು ಎಡೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ. ಅವ್ರ ಮನೆಯೊಳಗೂ ಜಾತ್ರೆ ಬಂತಪ್ಪ ಅಂತಂದ್ರೆ ಅಲ್ಲಿ ಸಹಿತ ಎಡೆಗೆ ಏನಪ್ಪ ಅಂತಂದ್ರೆ ಮಾದ್ಲಿನ ಮಾಡ್ತಾರೆ ರೀ. ನಮ್ಮವ್ವ ಅಂತರೂ ಮಾದ್ಲಿ ಸೂಪರಾಗಿ ಮಾಡ್ತಾಳ್ರಿ. ಈ ಸರಿ ಮಾದ್ಲಿ ಮಾಡಬೇಕಾದ್ರೆ ನಾನು ನಮ್ಮವ್ವನ ಭಾಳ ನೆನೆಸ್ಕೊಂಡೆಪ್ಪ ಅಂತಂದ್ರೆ ಮಾದ್ಲಿ ಮಾಡೋದ್ರೊಳಗೆ ವೆರೈಟಿ ಅದಾವ್ರಿ. ಹೆಂಗಪ್ಪ ಅಂತಂದ್ರೆ ಮಾದ್ಲಿದು ಹಿಟ್ಟು ಹಾಕ್ಸ್ಕೊಂಬಂದು ಆಮೇಲೆ ರೊಟ್ಟಿ ಮಾಡ್ತೀವಿ ರೀ. ರೊಟ್ಟಿ ಮಾಡಿ ಸಾನ್ಗೆ ಒಳಗೆ ತಿಕ್ತಾರೆ. ಇದನ್ನು ನಮ್ಮವ್ವ ಮಾಡ್ತಾಳ್ರಿ. ಬ್ಯಾಡ ಕೈ ಸುಡ್ತಾವು, ತಿಕ್ಕುದು ಬೇಡ, ಮಿಕ್ಸಿಗೆ ಹಾಕೋಣ ಅಂತ ಹೇಳಿದ್ರು ಸಹಿತ ನಮ್ಮವ್ವ ಕೇಳೋದಿಲ್ರಿ. ಹಾಗಾದ್ರೆ ಚಲೋ ಆಗೋದಿಲ್ವಾ, ನೀವೆಲ್ಲ ರೊಟ್ಟಿ ಮಾಡಿಕೊಡ್ರಿ, ನಾ ಕೈಲೇ ತಿಕ್ತೇನೆ ಅಂಥೇಳಿ ನಮ್ಮವ್ವನ ಕೈಲೇ ತಿಕ್ಕಿ ಮಾಡ್ತಿದ್ಲ ರೀ. ಹಾಗಾಗಿ ಮಾದ್ಲಂತ್ರೂ ಸೂಪರ್ ಆಕಿತ್ತು ರೀ. ನಾವು ಈ ಸರಿ ನೋಡಿದ್ರಾತು ನಮ್ಮ ಅತ್ತೆಯವ್ರಿಗೆ ಅಂದೇರಿ, ನಾನು ಈ ಸರಿ ತಿಕ್ತೇನೆ, ನೀವು ರೊಟ್ಟಿ ಮಾಡಿಕೊಡ್ರಿ ಅಂಥೇಳಿ ನಮ್ಮ ಅತ್ತೆಯವ್ರು ಮಾಡಿಕೊಟ್ರಿ, ನಾನು ತಿಕ್ಕಿದೆ ರೀ. ಇಲ್ಲಾಂದ್ರೆ ಮಿಕ್ಸಿ ಒಳಗೆ ಸಣ್ಣಗೆ ಮುರಿದು ಏನಪ್ಪ ಅಂತಂದ್ರೆ ಮಿಕ್ಸಿಗೆ ಹಾಕಿದ್ರೆ ಅದು ಆಗುತ್ತೆ ರೀ, ಆದ್ರೆ ಕೈಲೇ ತೆರೆದಷ್ಟು ರುಚಿ ಆಗಂಗಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ತಿಕ್ಕಿನ ಮಾಡಿದ್ವಿ ರೀ. ಅಷ್ಟರೊಳಗೆ ನಮ್ಮ ಅತ್ತೆಯವ್ರು ಏನಪ್ಪ ಅಂತಂದ್ರೆ ಎಲ್ಲರಿಗೂ ಕುಡ್ಯಾಕೆ ಮಜ್ಜಿಗೆ ಮಾಡಿಕೊಟ್ರಿ. ಯಾಕಂದ್ರೆ ಬಿಸಿಲೊಂದಾಗಿತ್ತು ಮಧ್ಯಾಹ್ನ, ಹಾಗಾಗಿ ಸ್ವಲ್ಪ ತಂಪಾಗಲಿ ಅಂಥೇಳಿ ಮಜ್ಜಿಗೆ ಮಾಡಿಕೊಟ್ರಿ. ಆಮೇಲೆ ಮಾದ್ಲಿಗೆ ಬೆಲ್ಲ ಜಜ್ಜಿ ಕೊಟ್ಟಿರಿ, ಬೆಲ್ಲನೂ ಸಹಿತ ನಮ್ಮ ಅತ್ತೆಯವರು ಕೂಡ್ಸಿದ್ರಿ. ರಾತ್ರಿ ದಿನ ಮನೆ ಮುಂದೆ ಚಂದಾಗ ರಂಗೋಲಿ ಹಾಕ್ಬೇಕಂತ ಹೇಳಿ ಅಂದ್ಕೊಂಡ್ವಿ. ಅಷ್ಟರೊಳಗೆ ನಮ್ಮ ಅತ್ತೆಯರು ಏನಪ್ಪ ಅಂತಂದ್ರೆ ರಂಗೋಲಿ ಹಾಕಿದ್ರಿ. ನಮ್ಮ ಅತ್ತೆಯವ್ರ ಹೆಂಗೆ ರಂಗೋಲಿ ಹಾಕ್ತಾರಂತ ಹೇಳಿ ನಿಮಗೂ ಗೊತ್ತೈತಲ್ರಿ. ಹಾಗಾಗಿ ಅವರ ಅವತ್ತು ರಂಗೋಲಿ ಹಾಕಿದ್ರಿ. ಹಾಕಿದಾದ್ಮೇಲೆ ಮತ್ತು ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ ರೀ, ಅವ್ರಿಗೆ ಆಫೀಸ್ ಇತ್ತು. ಅವ್ರು ಮತ್ತು ಹೋಗೋದ್ರೊಳಗೆ ನಾಷ್ಟ ಮಾಡಿ ಕೊಡ್ಬೇಕಂಥೇಳಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರಾತಂಥೇಳಿ ಶಾವ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ ರೀ. ಯಾಕಂದ್ರೆ ಶಾವ್ಗೆ ಉಪ್ಪಿಟ್ಟಿಗೆ ಅವರು ಜೀವ ಅದಾರ ರೀ, ಹಾಗಾಗಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರೆ ತಿಂದೋಕ್ಕಾರ ಅಂಥೇಳಿ ಮಾಡಿದ್ವಿ. ಅವರು ನಾಷ್ಟ ಮಾಡಿ ಹೋದರಿ. ಆಮೇಲೆ ಮತ್ತು ಅಡುಗೆಗೆ ಅದು ರೆಡಿ ಮಾಡ್ಕೋಬೇಕಲ್ರಿ. ಮಾದ್ಲಿ ಅಂತರೂ ರೆಡಿ ಆಗೈತಿ. ಮನ್ಯಾಗ ಜಾತ್ರೆ ಇದ್ರು ಆಫೀಸಿಗೆ ಹೊಂಟಾರ್ರಿ. ಇವತ್ತು 6 ವರ್ಷ ಆತ್ರಿ ಮದುವೆ ಆಗಿ, ಒಂದಿನನೂ ನನ್ನ ಜಾತ್ರೆಗೆ ಕರ್ಕೊಂಡು ಹೋಗಿಲ್ಲ. ಊರ ಜಾತ್ರೆ ಐತಿ, ಇವತ್ತೊಂದಿನ ಜಲ್ದಿ ಬರ್ರಿ ಅಂದ್ರೆ ಬರೋಕೆ ತಯಾರಿಲ್ರಿ. ಆದರೂ ಇವ್ರು ಹೊಂಟಾರ, ನೋಡೋಣ ಸಾಯಂಕಾಲ ಜಲ್ದಿ ಬರ್ತಾರ ಇಲ್ಲ ಅಂಥೇಳಿ. ಆಮೇಲೆ ಸ್ನಾನ ಮಾಡ್ಕೊಂಬಂದು ನಾಗಮ್ಮಗೆ ಹೋಗಿ ಎಡೆ ಕೊಟ್ಟು ಬರ್ತೀವಿ ರೀ. ಅಮಾವಾಸ್ಯೆ ಆಯ್ತು, ಹುಣ್ಣಿಮೆ ಆಯ್ತು, ಮತ್ತು ಜಾತ್ರೆ ದಿನ ಹಿಂಗೇನಾರು ಇತ್ತಂದ್ರೆ ನಾಗಮ್ಮಗೆ ಹೋಗಿ ಎಡೆ ಕೊಡ್ತೇವೆ ರೀ. ನಾಗಮ್ಮಗೆ ಎಡೆ ಮಾಡಿ ಬಂದು ಅಲ್ಲೇ ಆಕಳ ಕಟ್ಟಿರ್ತಾರೆ ರೀ, ಆಕಳಕ್ಕನ ಎಡೆ ಕೊಟ್ಟು ಬರ್ತೇವೆ ರೀ. ಅಲ್ಲೇ ನಾಗಮ್ಮನ ಮುಂದೆ ಹಾಕಿದ್ರೆ ಇರಿಬಿ ಅದು ಹತ್ತಾವು, ಇಲ್ಲ ಅಂದ್ರೆ ಗೋಮಾತೆ ಐತ್ರಿ, ಅಲ್ಲಿ ಗೋಮಾತೆಗೆ ಕೊಟ್ಟು ಮನೆಗೆ ಬರ್ತೇವೆ ರೀ. ಇವತ್ತು ಹನುಮ ಜಯಂತಿ ಇರೋದ್ರಿಂದ ದೇವಸ್ಥಾನನ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು. ಹಂಗಾರೆ ಹನುಮಪ್ಪಗೂ ಹೋಗಿ ಕಾಯಿ ಒಡೆಸ್ಕೊಂಬಂದ್ರಾತ ಅಂಥೇಳಿ ಹನುಮಪ್ಪನ ಗುಡಿಗೆ ಬಂದೇರಿ. ಅಲ್ಲಿ ಸಹಿತ ನೋಡ್ರಿ ಎಷ್ಟು ಚಂದ ರೆಡಿ ಮಾಡ್ಯಾರ. ಗುಡಿಯಾಗನ ಮಧ್ಯಾಹ್ನ ಪ್ರಸಾದ ಇರುತ್ತೆ ರೀ. ಅಲ್ಲೇ ಅಡುಗೆ ಅದು ಮಾಡಿರಂಗಿಲ್ಲ. ಏನಪ್ಪ ಅಂತಂದ್ರೆ ಅವ್ರು ಕ್ಯಾಟ್ರಿಂಗ್ದವ್ರಿಗೆ ಹೇಳಿರ್ತಾರೆ, ಅವರ ಇಷ್ಟು ಪ್ಲೇಟ್ ಅಂಥೇಳಿ ಅಡುಗೆ ಮಾಡ್ಕೊಂಬಂದಿರ್ತಾರೆ ರೀ. ಮಧ್ಯಾಹ್ನ ಅಲ್ಲೇ ಊಟ ಇತ್ತು ರೀ. ದೇವ್ರಿಗೆಲ್ಲ ಎಡೆ ಕೊಟ್ವಿ, ಮನ್ಯಾಗೂ ಸಹಿತ ಎಡೆ ಮಾಡಿದ್ವಿ ರೀ. ಮತ್ತು ಸಾಯಂಕಾಲ ಜಾತ್ರೆಗೆ ಹೋಗೋಕೆ ರೆಡಿ ಆಗಬೇಕಲ್ರಿ. ಎಷ್ಟಂದ್ರೆ ತೇರು ಸಾಯಂಕಾಲ 5 ಗಂಟೆ ಮೇಲೆ ಎಳೀತ್ರಿ. ಹಾಗಾಗಿ ನಾವು 4 ಗಂಟೆಗೆ ರೆಡಿಯಾಗಿ ಫ್ಯಾಮ್ಲಿ ಎಲ್ಲನೂ ಹೊಂಟಿವ್ರಿ. ನಮ್ಮ ಮನೆಯವ್ರು ಬರ್ತಾರ ಅಂಥೇಳಿ ಕಾದ್ವಿ, ಅವರೇನು ಬರಲಿಲ್ಲ. ಪ್ರತಿ ಸಾರಿನೂ ಹಿಂಗೆ ಮಾಡ್ತಾರೆ.
ಜಾತ್ರೆ ದಿನ ಡೊಳ್ಳು ಕುಣಿತ ಮತ್ತು ಆರ್ಕೆಸ್ಟ್ರಾದವರು ಬಂದಿರ್ತಾರೆ ರೀ. ತೇರು ಏನಪ್ಪ ಅಂತಂದ್ರೆ ಪಾದಗಟ್ಟಿ ಮಠ ಹೋಗಿ ವಾಪಸ್ಸು ಬರುತ್ತೆ ರೀ. ಅಲ್ಲಿವರೆಗೂ ಜನ ವೆಯ್ಟ್ ಮಾಡ್ತಿರ್ತಾರೆ. ಮತ್ತು ಉತ್ತತ್ತಿ ಅದು ಜಾತ್ರೆ ಒಳಗೆ ಒಗಿದು ಐತ್ರಿ. ಯಾರಿಗೆ ಬೀಳ್ತಾವೋ ಏನೋ ಉತ್ತತ್ತಿ ಒಂದು ಗೊತ್ತಾಗೋದಿಲ್ಲ ರೀ. ಆಮೇಲೆ ಜಾತ್ರೆ ಒಳಗೆ ಅಡ್ಡಾಡಿ ಏನು ತೊಗೊಳ್ಳಿಲ್ಪ ಅಂತಂದ್ರು ಜಾತ್ರೆ ಒಳಗೆ ಅಡ್ಡಾಡೋ ಮಜಾನ ಬೇರೆ ರೀ. ಅಲ್ಲಿ ಹೋಗಿ ವಟಾಣಿ ಮತ್ತು ಪಾಪ್ಕಾರ್ನ್ ಹಿಂಗೆ ಏನೇನೋ ವೆರೈಟಿ ತಿನ್ಕೊಂಡು ಬಂದ್ವಿ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.